ಹೃದಯಕ್ಕೆ ವಿಷವಾಗ್ತಿದೆಯಂತೆ ಉಪ್ಪು ಸಕ್ಕರೆ. ಹೆಚ್ಚು ಉಪ್ಪು ಸಕ್ಕರೆ ತಿಂದ್ರೆ ಜೀವಕ್ಕೆ ಕುತ್ತು ಬರಬಹುದು. ಈ ಹೃದಯದ ವಿಷಯ ಸಕ್ಕರೆ ಸಂಕಷ್ಟ. ತಜ್ಞರ ವರದಿಯಲ್ಲಿ ಉಪ್ಪಿನ ಕರಾಳ ಸತ್ಯ ಬಯಲಾಗಿದೆ. ಉಪ್ಪು ಸಕ್ಕರೆ ಸಂಕಷ್ಟ ಹೃದಯ ಜೋಪಾನ. ನೋಡಿ, ಈ ಉಪ್ಪು ಸಕ್ಕರೆ ತಿನ್ನೋದ್ರಿಂದ ಹೃದಯಾಘಾತ ಸಂಭವಿಸುತ್ತೆ ಅನ್ನುವಂಥದ್ದು ಈಗ ವರದಿಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಹೆಚ್ಚಾಗಿ ಉಪ್ಪು ತಿನ್ನೋರು ಹಾಗೆ ಸಕ್ಕರೆ ಸೇವನೆಯಿಂದ ಜೀವಕ್ಕೆ ಕುತ್ತು ಬರಬಹುದು. ಉಪ್ಪು ಸಕ್ಕರೆ ಸಂಕಷ್ಟವನ್ನ ತಂದೊದಗಿಸಬಹುದು. ಅತಿ ಸಕ್ಕರೆ ತಿಂತಿರ್ತಾರೆ, ಅತಿ ಉಪ್ಪು ಸೇವನೆ ಮಾಡ್ತಿರ್ತಾರೆ. ಈ ಸೇವನೆಯಿಂದ ಹೃದಯದ ಸಮಸ್ಯೆ ಕೂಡ ಕಂಡು ಬರುತ್ತೆ. ಅತಿಯಾದ ಸೋಡಿಯಂನಿಂದ ನರಗಳು ವೀಕ್ ಆಗ್ತಾವಂತೆ. ಕೆಲವೊಬ್ರು ಅತಿಯಾಗಿ ಉಪ್ಪು ತಿಂತಿರ್ತಾರೆ, ಕೆಲವೊಬ್ರು ಸ್ವೀಟ್ಸ್ ತಿಂತಿರ್ತಾರೆ. ಅತಿಯಾದ ಸೋಡಿಯಂನ ಸೇವನೆ ಮಾಡೋದ್ರಿಂದ ನರಗಳು ವೀಕ್ ಆಗ್ತಾವಂತೆ. ಸಾವಿಗೆ ಒತ್ತಡ ಮಾತ್ರವಲ್ಲ, ಅತಿಯಾದಂತಹ ಸಿಹಿ ಉಪ್ಪು ಕಾರಣ. ಬಿಸ್ಕೆಟು, ಚಿಪ್ಸು, ಸ್ವೀಟು, ಸಾಸ್ನಂತಹ ತಿನಿಸುಗಳಿಂದ ಅಪಾಯ ಕಟ್ಟಿಟ್ಟ ಬುತ್ತಿ. ಹೆಚ್ಚಾಗಿ ಬಿಸ್ಕೆಟ್ ಕೂಡ ಸೇವನೆ ಮಾಡಿರ್ತಾರೆ ಕೆಲವೊಬ್ರು, ಅಂಡ್ ಚಿಪ್ಸ್ ಕೂಡ ತಿಂತಿರ್ತಾರೆ. ಇನ್ನು ಕೆಲವರು ಸ್ವೀಟ್ಸ್ಗಂತೂ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಇವನ್ನೆಲ್ಲ ತಿಂದ್ರೆ ಹೃದಯಾಘಾತ ಸಂಭವಿಸುತ್ತೆ. ಅತಿ ಸಕ್ಕರೆ ಉಪ್ಪು ಸೇವನೆಯಿಂದ ಕಾರ್ಡಿಯೋವ್ಯಾಸ್ಕ್ಯುಲರ್ ಕಾಯಿಲೆ ಕೂಡ ಬರಬಹುದು. ಅತಿಯಾದ ಸಕ್ಕರೆ ಸೇವನೆಯಿಂದ ಫ್ಯಾಟಿ ಲಿವರ್ ಅಪಾಯ ಗ್ಯಾರಂಟಿ. ದೇಹದ ಮೆಟಬಾಲಿಕ್ ಲೆವೆಲ್ನ ಸಂಪೂರ್ಣವಾಗಿ ಹಾಳು ಮಾಡಾಕತ್ತೆ. ನಿತ್ಯ 10% ಕ್ಯಾಲರಿಗಿಂತ ಹೆಚ್ಚು ಸಕ್ಕರೆ ಸೇವಿಸಬಾರದು. ದೇಹಕ್ಕೆ ಉಪ್ಪಿನಂಶ ಅಗತ್ಯ, ಆದ್ರೆ ಅತಿಯಾದ್ರೆ ಜೀವಕ್ಕೆ ಕುತ್ತು. ಹೈ ಸೋಡಿಯಂನಿಂದ ಹೈಪರ್ ಟೆನ್ಷನ್ ಆಗುತ್ತೆ, ಹಾರ್ಟ್ ಅಟ್ಯಾಕ್, ಸ್ಟ್ರೋಕು ಇವೆಲ್ಲವೂ ಕೂಡ ಸಂಭವಿಸುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಯಾರೇ ಆಗ್ಲಿ ಉಪ್ಪು ಸಕ್ಕರೆ ತಿನ್ನುವ ಮುಂಚೆ 100 ಬಾರಿ ಯೋಚನೆ ಮಾಡ್ಬೇಕು. ಕೆಲವೊಬ್ರು ಮನೇಲಿ ಉಪ್ಪಿಲ್ಲ, ಖಾರ ಇಲ್ಲ, ಇನ್ನು ಕೆಲವರು ಸ್ವೀಟ್ಸ್ಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ತುಂಬಾ. ಅಂತವರು ಎಚ್ಚರವನ್ನು ವಹಿಸ್ಬೇಕಾಗತ್ತೆ. ಅತಿ ಸಕ್ಕರೆ ಉಪ್ಪು ಸೇವನೆಯಿಂದ ಹೃದಯಾಘಾತದ ಸಮಸ್ಯೆ ಎದುರಿಸಬಹುದು, ಹೃದಯದ ಸಮಸ್ಯೆಗಳು ಉಂಟಾಗತ್ತೆ. ಏನಾದ್ರೂ ಅತಿಯಾಗಿ ಸೋಡಿಯಂ ತಿನ್ನೋದಕ್ಕೆ ನಾವು ಮುಂದಾದ್ರೆ ನರಗಳು ವೀಕ್ ಆಗ್ತವೆ. ಸಾವಿಗೆ ಒತ್ತಡ ಮಾತ್ರ ಅಲ್ಲ, ಈ ಸ್ಟ್ರೆಸ್ ಅಂತ ಅಷ್ಟೇ ಅಲ್ಲ. ಯಾರೆಲ್ಲ ಅತಿಯಾಗಿ ಸಿಹಿ ಉಪ್ಪು ಇವನ್ನೆಲ್ಲ ತಿಂತಿರ್ತಾರಲ್ಲ, ಜಾಸ್ತಿ ಉಪ್ಪು ಹಾಕೊಂಡು ಊಟ ಮಾಡ್ತಿರ್ತಾರಲ್ಲ, ಇವೆಲ್ಲ ಕಾರಣ ಆಗುತ್ತೆ. ಕೆಲವೊಬ್ರು ಮನೆಯಲ್ಲಿ ಬಿಸ್ಕೆಟ್ಗಳನ್ನ ಅತಿಯಾಗಿ ತಿಂತಿರ್ತಾರೆ, ಕೆಲವೊಬ್ರು ಮನೇಲಿ ಚಿಪ್ಸ್ ಕೂಡ ಸೇವನೆ ಮಾಡ್ತಿರ್ತಾರೆ, ಕೆಲವೊಬ್ರು ಮನೇಲಿ ಸ್ವೀಟ್ ಅಂದ್ರೂ ಕೆಜಿ ತಂದಿಟ್ಬಿಟ್ಟಿರ್ತಾರೆ. ಕೆಲವೊಬ್ರು ಮನೇಲಿ ಸಾಸ್ ಇಲ್ಲ ಅಂತಂದ್ರೆ ಊಟ ಮಾಡಲ್ಲ. ಈ ತರ ತಿನಿಸುಗಳಿಂದ ಅಪಾಯ ಕಟ್ಟಿಟ್ಟ ಬುತ್ತಿ. ಅತಿ ಸಕ್ಕರೆ ಸೇವನೆ ಮಾಡೋದು, ಉಪ್ಪು ಸೇವನೆ ಮಾಡೋದು, ಇದರಿಂದ ಕಾರ್ಡಿಯೋವ್ಯಾಸ್ಕ್ಯುಲರ್ ಕಾಯಿಲೆ ಕೂಡ ಹೆಚ್ಚಾಗತ್ತೆ. ಅತಿಯಾದ ಸಕ್ಕರೆ ಸೇವನೆಯಿಂದ ಫ್ಯಾಟಿ ಲಿವರ್ ಅಪಾಯ ಗ್ಯಾರಂಟಿ. ಹಾಗಿದೆ ದೇಹದ ಮೆಟಬಾಲಿಕ್ ಲೆವೆಲ್ನ ಸಂಪೂರ್ಣವಾಗಿ ರಿವರ್ ಮಾಡಿಬಿಡುತ್ತೆ. ನಿತ್ಯ 10% ಕ್ಯಾಲರಿಗಿಂತ ಹೆಚ್ಚು ಸಕ್ಕರೆಯನ್ನ ಸೇವಿಸಬಾರದು. ದೇಹಕ್ಕೆ ಉಪ್ಪಿನಂಶ ಅಗತ್ಯ ಇರುತ್ತೆ, ಅಂದ್ರೆ ನಿಯಮಿತವಾಗಿ ಸೇವನೆ ಮಾಡಬೇಕಾದ್ರೆ ಅದನ್ನೇ ಜಾಸ್ತಿ ತಿಂದ್ಬಿಟ್ರೆ, ಆದ್ರೆ ಅತಿ ಆಗ್ಬಿಟ್ರೆ ಜೀವಕ್ಕೆ ಕುತ್ತು ಬರಬಹುದು. ಹೈ ಸೋಡಿಯಂನಿಂದ ಹೈಪರ್ ಟೆನ್ಷನ್ ಸಮಸ್ಯೆಯನ್ನ ಎದುರಿಸಬೇಕಾಗತ್ತೆ, ಹಾರ್ಟ್ ಅಟ್ಯಾಕ್ ಸಮಸ್ಯೆಯನ್ನ ಎದುರಿಸಬೇಕಾಗತ್ತೆ, ಈ ಸ್ಟ್ರೋಕ್ ಪ್ರಾಬ್ಲಮ್ ಅನ್ನ ಕೂಡ ಎದುರಿಸಬೇಕಾಗತ್ತೆ. ಇಷ್ಟೆಲ್ಲ ಉಪ್ಪು ಸಕ್ಕರೆ ತಿನ್ನೋದ್ರಿಂದ ಎಫೆಕ್ಟ್ಗಳು ಆಗುವಂತಹ ಚಾನ್ಸಸ್ ಕೂಡ ತುಂಬಾನೇ.